ಗಟ್ಟಿ ಕುದುರು ಮತ್ತು ಈ ಕೊಟ್ಟಾರಿ ಕುದುರು ಶತಮಾನಗಳಿಂದ ಜನವಸತಿ ಇರುವಂಥ ದ್ವೀಪಗಳು. ಅದರಲ್ಲಿಯೂ ಕೂಡ ಇವತ್ತು ಒಂದು 2 ದಶಕಗಳಿಂದ ಅಲ್ಲಿ ಅಕ್ರಮ ಮರಳುಗಾರಿಕೆ ಆರಂಭ ಆಗಿರುವಂಥದ್ದು. ಎಲ್ಲಿ ಯಾವಾಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಕ್ರಮ ಮರಳುಗಾರಿಕೆಯ ಒಂದು ಟ್ರೆಂಡ್ ಆರಂಭ ಆಯಿತು 2 ದಶಕಗಳ ಹಿಂದೆ, ಅಲ್ಲಿಂದ ಈ ದ್ವೀಪಗಳಿಗೆ ಒಂದು ಅಪಾಯ ಶುರುವಾಯಿತು. ಇವತ್ತು ಅಲ್ಲಿ ಮರಳು ತೆಗೆಯೋದು ಭಾಳ ಸುಲಭ, ನೀರಲ್ಲಿ ಮುಳುಗಬೇಕಾಗಿಲ್ಲ, ಮಿಷನ್ ಹಾಕಬೇಕಾಗಿಲ್ಲ, ಏನಿಲ್ಲ. ಕೊಟ್ಟು ಪಿಕ್ಕಾಸಿ ಹಾರೆಗಳನ್ನು ತಂದು ಅಲ್ಲಿ ಕೆತ್ತಿ ತೆಗಿಲಿಕ್ಕೆ ಆಗ್ತದೆ ಅನ್ನೋ ಕಾರಣಕ್ಕಾಗಿ ಭಾಳ ಸುಲಭವಾಗಿ ಅಲ್ಲಿ ಅಕ್ರಮ ಮರಳು ದಂಧೆಕೋರರು ಅಲ್ಲಿ ದಂಧೆಯನ್ನು ನಡೆಸ್ತಾರೆ. ಆದರೆ ಇದೆಲ್ಲವೂ ಕೂಡ CRZ ವ್ಯಾಪ್ತಿಗೆ ಬರ್ತದೆ. ಅಲ್ಲಿ ಕಾಂಡ್ಲಾ ಹೊಣೆಗಳಿದೆ, ಇನ್ನೆಲ್ಲವೂ ಕೂಡ ಇದೆ. ಅದರಿಂದಾಗಿ ಅಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಪರ್ಮನೆಂಟ್ ರಚನೆಗಳನ್ನು ಕೂಡ ಮಾಡುವ ಹಾಗೆಲ್ಲ, ಮರಳನ್ನು ಕೂಡ ಒಂದು ಚಮಚದಷ್ಟು ಕೂಡ ತೆಗಿಬಾರ್ದು ಅಂತ ಇದೆ. ಆದರೆ ಇವರಿಗೆ ಯಾರ ಭಯ ಕೂಡ ಇಲ್ಲ. ಹಲವಾರು ಬಾರಿ ಮನವಿಗಳನ್ನು ಕೊಟ್ಟಾಗಿದೆ. ಸ್ಥಳೀಯ ಶಾಸಕರಾದಂಥ ಖಾದರ್ ಅವರಿಗೂ ಕೂಡ ಹಲವು ಮನವಿಗಳನ್ನು ಕೊಟ್ಟಿದ್ದಾರೆ, ಜಿಲ್ಲಾಧಿಕಾರಿಗಳಿಗೂ ಕೊಟ್ಟಿದ್ದಾರೆ, ಗಣಿ ಇಲಾಖೆಗೆ ಕೊಟ್ಟಿದ್ದಾರೆ, ಪಂಚಾಯತಿಗೆ ಕೊಟ್ಟಿದ್ದಾರೆ, ಎಲ್ಲರಿಗೂ, ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಯಾರಿಗೂ ಕೂಡ ಬಾಕಿ ಇಲ್ಲ. ಆದರೆ ಕೊಟ್ಟಾಗ 1 ದಿವಸ 2 ದಿವಸ ಅಲ್ಲಿಗೆ ಬಂದಂಗೆ ಮಾಡ್ತಾರೆ ಹೊರತು ಅದಕ್ಕೆ ಶಾಶ್ವತ ಪರಿಹಾರ ಕೊಡ್ತಾ ಇಲ್ಲ. ಮತ್ತು ದೂರು ಕೊಟ್ಟರೆ ಸಾಕು, ಮರಳು ದಂಧೆಕೋರರು ಅಂತೂ ಇವತ್ತು ಮಾಫಿಯಾಗಳ ಥರ ಆಗಿದ್ದಾರೆ. ಪಾಪ ಅವರಿಗೆ ನದಿ ದಾಟಿಯೇ ಹೋಗಬೇಕು. ಅಲ್ಲಿ ಹೋಗುವಾಗ ಈ ಮರಳು ಮಾಫಿಯಾದ ಜನಗಳು ಅವರಿಗೆ ಬೆದರಿಕೆಗಳನ್ನು ಹಾಕ್ತಾ ಇದ್ದಾರೆ. ಅದರಿಂದಾಗಿ ಹೆಚ್ಚು ಕಮ್ಮಿ 180 ಎಕರೆ 200 ಎಕರೆ ಇದ್ದಂಥ ದ್ವೀಪದ ಸುತ್ತಳತೆ ಇವತ್ತು 100 ಎಕರೆ 90 ಎಕರೆಗೆ ಇಳಿದಿದೆ, ಅರ್ಧ ಹೋಗಿದೆ. ಈ ರೀತಿ ಹೋದರೆ ಮುಂದೆ ಇನ್ನೊಂದು 2 ಮಳೆಗಾಲದಲ್ಲಿ ಜೋರಾದಂಥ ಮಳೆ, ಕಳೆದ ಬಾರ ರೀತಿಯಾದಂಥ ಮಳೆಗಳು ಬಂದರೆ ಇನ್ನೊಂದು 2-3 ವರ್ಷ ಅಥವಾ 4-5 ವರ್ಷದಲ್ಲಿ ಇಡೀ ದ್ವೀಪ ಕೊಚ್ಚಿ ಹೋಗುವಂಥ ಆತಂಕ ಎದುರಾಗಿದೆ. ನಾವು ಈ ಹಿಂದೆ ಕೂಡ ಅದರ ಪಕ್ಕದಲ್ಲಿ ಇದ್ದಂಥ ಪಾವೂರು ಉಳಿಯದ ಮೇಲೆ ಇದೇ ರೀತಿಯಲ್ಲಿ ದೊಡ್ಡ ರೀತಿಯಾದಂಥ ಅಕ್ರಮ ಮರಳುಗಾರಿಕೆ ನಡೆದಾಗ ಭಾಳ ದೊಡ್ಡ ಹೋರಾಟವನ್ನು ಮಾಡಬೇಕಾಯಿತು, ಸಾವಿರಾರು ಜನರನ್ನು ಸೇರಿಸಬೇಕಾಯಿತು. ಅಲ್ಲಿ ಈಗ ಒಂದಿಷ್ಟು ಕಡಿಮೆ ಆಗಿದೆ. ಆದರೆ ಇಲ್ಲಿ ಯಾರ ಭಯ ಕೂಡ ಇಲ್ಲ. ಜಿಲ್ಲೆಯಲ್ಲಿ ಮೊನ್ನೆ KDP ಮೀಟಿಂಗಲ್ಲಿ ಕೂಡ ಇದೇ ರೀತಿ ಮಾತಾಡಿದರು. ಜಿಲ್ಲಾಧಿಕಾರಿ, ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಧಿಕಾರಿಗಳನ್ನು ಟಾರ್ಗೆಟ್ ಮಾಡಿದರೆ ಹೊರತು ಇವತ್ತು ಅಕ್ರಮ ಮರಳುಗಾರಿಕೆಗೆ ಪ್ರೋತ್ಸಾಹ ಕೊಡ್ತಾ ಇರೋ, ರಕ್ಷಣೆ ಕೊಡ್ತಾ ಇರುವಂಥ ಪೊಲೀಸ್ ಇಲಾಖೆಯನ್ನು ಪ್ರಶ್ನೆ ಮಾಡಲಿಲ್ಲ, ಕಂದಾಯ ಇಲಾಖೆಯನ್ನು ಪ್ರಶ್ನೆ ಮಾಡಲಿಲ್ಲ. ಅದರಲ್ಲಿಯೂ ಕೂಡ ಉಸ್ತುವಾರಿ ಸಚಿವರು ಗಂಭೀರವಾಗಿ ಇಲ್ಲ. ಅವರು ದಕ್ಷಿಣ ಕನ್ನಡ ಜಿಲ್ಲೆಗೆ ಬರೋದು, ಅವರ ಬೆಂಬಲಿಗರು ಏನು ತೋರಿಸ್ತಾರೆ, ಏನು ಹೇಳ್ತಾರೆ ಅದಕ್ಕೆ ಮಾತ್ರ ಕಿವಿ ಕೊಡೋದು, ಮತ್ತೆ ವಿಮಾನ ಹತ್ತೋದು. ಒಂದು ರೀತಿಯಲ್ಲಿ ಅವರು ಒಂದು ಗೆಸ್ಟ್ ಮಿನಿಸ್ಟರ್ ಇದ್ದಂಗೆ, ಅವರು ಅತಿಥಿ ಮಂತ್ರಿಗಳವರು, ಉಸ್ತುವಾರಿ ಮಂತ್ರಿಗಳಲ್ಲ. ಅದರಿಂದಾಗಿ ಇವತ್ತು ಜಿಲ್ಲೆಯಲ್ಲಿ ಭಾಳ ದೊಡ್ಡ ಸಮಸ್ಯೆಗಳಾಗಿದೆ. ಅವರು ಜಿಲ್ಲೆಯ ಮಟ್ಟಿಗೆ ಗಂಭೀರವಾಗಿರಬೇಕು. ಕಂಬಳ ಅಂತ ಹೇಳಿ ಪ್ರತಿಯೊಂದಕ್ಕೂ ಬರ್ತಾರೆ. ಕಂಬಳದಲ್ಲಿ ನಮ್ಮ ಸಂಸ್ಕೃತಿ ಉಳಿಸ್ತೀವಿ, ಕೃಷಿ ವ್ಯವಸ್ಥೆ ಉಳಿಸ್ತೀವಿ ಅಂತ ಹೇಳ್ತಾರೆ. ಆದರೆ ನಮ್ಮ ನದಿಗಳನ್ನು ಉಳಿಸಲಿಕ್ಕೆ, ದ್ವೀಪವನ್ನು ಉಳಿಸಲಿಕ್ಕೆ ಅವರು ಗಂಭೀರವಾಗಿಲ್ಲ. ಮತ್ತು ಅವರ ಸುತ್ತಮುತ್ತ ಇರುವಂಥವರು ಕೂಡ ಹೆಚ್ಚಿನ ಇವತ್ತು ರಾಜಕಾರಣಿಗಳ ಬೆಂಬಲಿಗರು, ಶಾಸಕರ ಬೆಂಬಲಿಗಳು, ರಾಜಕೀಯ ನಾಯಕರ ಹಿಂಬಾಲಕರು ಇವತ್ತು ಅಕ್ರಮ ಮರಳು ದಂಧೆಯಲ್ಲಿರೋದು. ಅವರು ಉಸ್ತುವಾರಿ ಸಚಿವರನ್ನು ಮಿಸ್ಗೈಡ್ ಮಾಡ್ತಾರೆ. ಪೊಲೀಸ್ ಇಲಾಖೆಯನ್ನು ತಮ್ಮ ತಾಲೂಕರ ರೀತಿಯಲ್ಲಿ ಕುಣಿಸ್ತಾರೆ. ಮತ್ತು ಪೊಲೀಸ್ ಇಲಾಖೆ ಕೂಡ ಉಡುಪಿಯನ್ನು ನೋಡಿ ಒಂದೇ ಒಂದು ಸಣ್ಣ ರೀತಿಯ ಅಕ್ರಮ ಮರಳುಗಾರಿಕೆಗೂ ಕೂಡ ಅಲ್ಲಿಯ ಪೊಲೀಸ್ ಇಲಾಖೆ ಅವಕಾಶ ಕೊಟ್ಟಿಲ್ಲ. ಎಲ್ಲಾದರೂ ಅಕ್ರಮ ಮರಳುಗಾರಿಕೆ ನಡೆದರೆ ಸ್ಥಳೀಯ ಪೊಲೀಸರನ್ನೇ ಅಲ್ಲಿ SP ಅವರು ಹೊಣೆಗಾರರನ್ನಾಗಿ ಮಾಡ್ತಾ ಇದ್ದಾರೆ, ಅರುಣ್ ಅವರು. ಆದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಂಗಳೂರಿಗೆ ಪ್ರವೇಶ ಮಾಡಿದರೆ ಉಡುಪಿಗೂ ಕೂಡ ಇಲ್ಲಿಂದಲೇ ಅಕ್ರಮ ಮರಳುಗಾರಿಕೆ ಇವತ್ತು ಸಾಗಾಟ ಆಗ್ತಾ ಇರೋದು ನಾವು ಕಾಣ್ತಾ ಇದ್ದೀವಿ. ಅದರಿಂದಾಗಿ ಇಲ್ಲಿಯ ಪೊಲೀಸ್ ಇಲಾಖೆ, ಜಿಲ್ಲಾಡಳಿತ ಮತ್ತು ರಾಜಕಾರಣಿಗಳು ಇವರ ಅಪವಿತ್ರ ಮೈತ್ರಿಗಳಿಂದ ನಮ್ಮ ಸೇತುವೆಗಳು ಇವತ್ತು ಅಪಾಯಕ್ಕೆ ಗುರಿಯಾದ ರೀತಿಯಲ್ಲೇ ಇವತ್ತು ನಮ್ಮ ದ್ವೀಪಗಳು ಕೂಡ ಅಪಾಯಕ್ಕೆ ಗುರಿಯಾಗ್ತಾ ಇದೆ. ಇದು ಇದೇ ರೀತಿ ಮುಂದುವರೆದರೆ ಮುಂದಕ್ಕೆ ಈ ಯಾವ ದ್ವೀಪಗಳು ಕೂಡ ಉಳಿಯೋದಿಲ್ಲ. ಅವರು ಬೇರೆ ದಾರಿ ಇಲ್ಲದೆ ತಮ್ಮ ಬದುಕನ್ನು ಬೇರೆ ಕಡೆ ಕಟ್ಕೊಳ್ಳುವಂಥ ಅಥವಾ ಬೀದಿ ಪಾಲಾಗುವಂಥ ಸ್ಥಿತಿ ಬರ್ತದೆ. ನಾವು ಇದಕ್ಕೆ ಅವಕಾಶ ಕೊಡೋದಿಲ್ಲ. ಹಲವಾರು ಬಾರಿ ಅವರು ಮನವಿಯನ್ನು ಕೊಟ್ಟಿದ್ದಾರೆ. ನಾವು ಈಗ ಒಂದು ಬೇರೆ ಜನಪರ ಸಂಘಟನೆಗಳನ್ನು ಒಳಗೊಂಡು ಒಂದು ಹೋರಾಟ ಸಮಿತಿಯನ್ನು ಮಾಡಿದ್ದೀವಿ. ಇವತ್ತು ಪ್ರಥಮವಾದಂಥ ಒಂದು ಮೆರವಣಿಗೆಯನ್ನು ಮಾಡಿ ಸಂಬಂಧಪಟ್ಟ ಇಲಾಖೆಗೆ ನಾವು ಮನವಿಯನ್ನು ಕೊಡ್ತೀವಿ. ಒಂದು ವೇಳೆ ಅಲ್ಲಿ ಅಕ್ರಮ ಮರಳುಗಾರಿಕೆ ಮುಂದುವರೆದರೆ ಮುಂದಕ್ಕೆ ಭಾಳಷ್ಟು ದೊಡ್ಡ ಹೋರಾಟಗಳನ್ನು ಮಾಡ್ತೀವಿ. ಅಗತ್ಯ ಬಿದ್ದರೆ ಜಿಲ್ಲಾ ಉಸ್ತುವಾರಿ ಸಚಿವರು ದಿನೇಶ್ ಗುಂಡೂರಾವ್ ಮಂಗಳೂರಿಗೆ ಬಂದಾಗ ಅವರಿಗೆ ಕಪ್ಪು ಬಾವುಟವನ್ನು ಕೂಡ ನಾವು ಪ್ರದರ್ಶನ ಮಾಡಲಿಕ್ಕಿದ್ದೇವೆ. ನಾವು ಈ ಜಿಲ್ಲಾಡಳಿತ ವರ್ಷ ಅಂದರೆ ನಾವು ಸಾಧಾರಣ 2008ರಿಂದ ಸ್ಟಾರ್ಟ್ ಮಾಡಿದ್ದೇವೆ ಅರ್ಜಿ ಕೊಡಲಿಕ್ಕೆ. ಇವತ್ತಿನ ತನಕ ನಾವು ಅರ್ಜಿ ಕೊಡೋದು ವರ್ಷ ಕೊಡೋದು ನಾವು ಬಂದ್ ಮಾಡಲಿಲ್ಲ. ಆದರೆ ಅವರು ಒಂದು ಸಾರಿ ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ, ಪುನಃ ಅದೇ ಒಂದು 10 ದಿನದಲ್ಲಿ ಪುನಃ ತೆಗೀತಾರೆ. ಇದನ್ನು ಕೇಳುವವರು ಯಾರು ಇಲ್ಲ. ಬೇರೆ ಏನಾದರೂ ಕೆಲಸ ಮಾಡಿದರೆ ಅವರಿಗೆ ಇದು ಮಾಡ್ತಾರಲ್ಲ. ಈಗ ಈ ಮರಳು ತೆಗೆಯುವವರಿಗೆ ಯಾರು ಕೇಳುವವರಿಲ್ಲ ಅಂತ ನಾನು ಕೇಳೋದು ಅಷ್ಟೇ. ನಾವು ಎಲ್ಲ ಕಡೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಎಲ್ಲ ವರ್ಷ ಒಂದು ವರ್ಷ ನಾವು ದೈಜಿ ಓಲ್ಡಲ್ಲಿ ಸಹ ನಾವು ಮಾತನಾಡಿದ್ದೇವೆ. ಈ ಮರಳು ತೆಗೆಯುವುದರಿಂದ ನಮಗೆ ಯಾವುದೆಲ್ಲ ನಷ್ಟ ಬರ್ತದೆ ಅಂತೇಳಿ. ನಮಗೆ ಮೀನು ಹಿಡಿಯಲಿಕ್ಕೆ ಆಗೋದಿಲ್ಲ. ಆಚೆ ಈಚೆ ಹೋಗೋದಾದರೆ ನಮಗೆ ದೋಣಿಯಿಂದ ಹೋಗಬೇಕು. ಅಂದರೆ ಕಣ್ಣೂರಿಂದ ಬರಬೇಕಾದರೆ ಆ ಕೊಠಡಿಗೋದ್ರೆ ದೋಣಿಯಿಂದ ಬರಬೇಕು. ಅರೆಕಾಳಿಂದ ಬರೋದಾದರೆ ನಾವು ದೋಣಿಯೇ ನಮಗೆ ಬೇಕು.
ಯಾವ ಕಡೆಯಿಂದ ಬರಲಿ ನಮಗೆ ದೋಣಿಯೇ ಆಗತ್ತಿತ್ತು. ಮೊದಲು ಸಾಧಾರಣ 28 ವರ್ಷದ ಮೊದಲು ನಾವು ಬೈತಾರಿಂದ ನಮ್ಮ ಕೊಠಾರಿಗುದ್ರಿಗೆ ಖಾಲಿ ಬರುತ್ತಿದ್ದರು, ನಡೆದುಕೊಂಡು ಬರುತ್ತಿದ್ದರು. ಅಂದರೆ ಅಷ್ಟು ಮರಳಿತ್ತು, ಅಂದರೆ ದೋಣಿಯ ಅವಶ್ಯಕತೆಯೇ ಇರಲಿಲ್ಲ. ಆ ಸಮಯದಲ್ಲಿ ಕೆಲಸಕ್ಕೆ ಬರುವವರು ಅವರ ಟೈಮಿಗೆ, ಅಂದರೆ ಅವರಿಗೆ ಗೊತ್ತಾಗಿ ಇದ್ದ ಹಾಗೆ ಆ ದಾರಿಯಿಂದ ಮಾಡಿ ಬರುತ್ತಿದ್ದರು ಕೆಲಸಕ್ಕೆ. ನಂತರ ಅಲ್ಲಿಂದ ಮರಳು ತೆಗೆದ ನಂತರ ಎಷ್ಟೋ ಜನ ತೀರಿ ಹೋಗಿದ್ದಾರೆ ಅಂತ ಹೇಳಿದರೆ ನಮಗೆ ತುಂಬ ಬೇಸರ ಆಗ್ತದೆ. ನಮಗೆ ಮೀನು ಹಿಡಿಯುವಾಗ ಸಹ ತುಂಬ ಕಷ್ಟ ಆಗ್ತದೆ. ಅಂದರೆ ನಾವು ಹಾಕಿದ ಬಳೆಯನ್ನು ಅವರು ತುಂಡು ಮಾಡಿ ಮಿಷಿನ್ಗೆ ಸಿಕ್ಕಿಸ್ತದೆ. ಅದು ನಾವು ಕೇಳಿದಾಗ ನಮ್ಮ ದೋಣಿ ಅಲ್ಲ ಅಂತ ಹೇಳ್ತಾರೆ. ನಾವು ಅವರದ್ದು ಫೋಟೋ ತೆಗೆದು ಕಳಿಸುವಾಗ ಅವರು ಹೇಳೋದು ಇದು ನಮ್ಮ ದೋಣಿ ಅಲ್ಲ, ಇದು ಬೇರೆಯವರದ್ದು, ಆ ಧಕ್ಕೆಯವರದ್ದು, ಈ ಧಕ್ಕೆಯವರದ್ದು ಅಂತ ಹೇಳ್ತಾರೆ. ಬೈತಾರ್ನವರ ಹತ್ರ ಕೇಳಿದರೆ ಕಣ್ಣೂರಿನವರ ಹತ್ರ ಅಂತ ಹೇಳ್ತಾರೆ, ಕಣ್ಣೂರಿನವರ ಹತ್ರ ಕೇಳಿದರೆ ಬೈತಾರ್ನವರದ್ದು. ಅಂದರೆ ನಾವು ಯಾರಂತ ಕೇಳೋದು, ನಾವು ಯಾರ ಹತ್ರ ನಾವು ಮಾತನಾಡೋದು? ಈ ಥರ ನಮಗೆ ತುಂಬ ಕಷ್ಟವನ್ನು ಕೊಡ್ತಾರೆ ಈ ಮರಳು ದಂಧೆ ಮಾಡುವವರು. ಇದಕ್ಕೆ ಏನಾದರೂ ನಮಗೆ ಪರಿಹಾರ ಕೊಡಬೇಕಂತ ಹೇಳಿ ನಿಮ್ಮಲ್ಲಿ ಮತ್ತು ನಮ್ಮ ಜಿಲ್ಲಾಡಳಿತ, ಗಣಿ ಇಲಾಖೆ ಎಲ್ಲರ ಹತ್ರ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ನನ್ನ ಹೆಸರು ಸುನೀತಾ ಅಂತ ಹೇಳಿ. ಅಲ್ಲೊಂದು 40 ಮನೆ ಉಂಟು, ಅಂದರೆ ನದಿಯ ಹತ್ತಿರವರೆಗೆ ಮರ ಉಂಟು. ಮತ್ತು 1, 2, 3 ಮನೆ ನದಿಯ ತುಂಬ ಹತ್ತಿರ ಉಂಟು. ಮರಳೆಲ್ಲ ತೆಗೆದುಕೊಂಡು ಜಾರಿ ಹೋಗಿ ಎಲ್ಲ ಹೋಗಿದೆ ನದಿಯೆಲ್ಲ. ಒಂದು 25 ವರ್ಷದಿಂದ ಮರಳು ತೆಗೆಯುತ್ತಾರೆ. ನಾವು ಜೋರು ಮಾಡಿದರೆ ನಮಗೆ ಹೊಡೆಯಲಿಕ್ಕೆ ಬರ್ತಾರೆ, ಗ್ಯಾಸ್ ಎಲ್ಲ ತಂದು ಬರ್ತಾರೆ ಅವರು ಬರುವಾಗ. ತುಂಬ ಮುಸ್ಲಿಮ್ಸರು ತೆಗೆಯೋದೆಲ್ಲ, ಮತ್ತು ಯುಪಿಯಿಂದ ಬಂದ ಜನರೆಲ್ಲ ತೆಗೆಯುತ್ತಾರೆ. ಹಾಗೆ ಅಲ್ಲಿ ಅವರು ರಾತ್ರಿ ಬಂದು ತೆಗೆಯೋದು 2 ಗಂಟೆ ನಂತರ. ನಾವು ಪ್ರತಿಭಟನೆ ಮಾಡಿದ್ದೇವೆ, ತುಂಬ ಸರಿ ಮನವಿ ಕೊಟ್ಟಿದ್ದೇವೆ. ಅವರು ತೆಗೆದುಕೊಳ್ತಾರೆ ಮತ್ತು ಅಲ್ಲಿ ಹಾಗೆ ಒಳಗೆ ಇಟ್ಟು ಕೂತ್ಕೊಳ್ತಾರೆ. ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೇವೆ. ಯಾವತ್ತು ಅವರು ಮರಳು ತೆಗಿತಾರೆ? ಅವರು ಹಗಲಿಗೆ ಕೂಡ ತೆಗೀತಾರೆ, ರಾತ್ರಿ ಕೂಡ ತೆಗೀತಾರೆ. ಲಾರಿ ಎಲ್ಲ ದೋಣಿಯಲ್ಲಿ ಕೊಂಡೋಗ್ತಾರೆ, ಬಂದು ತೆಗೆದು ಮತ್ತೆ ಧಕ್ಕೆ ಮಾಡ್ತಾರೆ. ಲಾರಿಯಲ್ಲಿ ಹಾಕಿ ಕೊಂಡೋಗ್ತಾರೆ. ನಿಮ್ಮ ಹೆಸರು? ಜಸಂತ ಡಿಸೋದ. ಅದೇ ಮರಳು ಜಾಸ್ತಿ ತೆಗೆಯುತ್ತಾ ಇರುವಾಗ ಅಂದರೆ ಅವರಿಗೆ ಸೌಂಡ್ ಕೇಳ್ತದೆ, ಮತ್ತು ಆಚೆ ಈಚೆ ಹೋಗುವ ಜನರಿಗೆ ಉಪದ್ರ ಆಗ್ತದೆ. ಮತ್ತು ಅವರ ಅಂದರೆ ಪ್ಲೇಸ್ ಕೂಡ ತುಂಬ ಇದಾಗ್ತಾ ಉಂಟು. ಅಂದರೆ ಅಗೆದು ಮಣ್ಣು ಇದು ಮರಳು ತೆಗೆದು ಪ್ಲೇಸ್ ಶಾರ್ಟ್ ಆಗ್ತದೆ, ಅಂದರೆ ಕಡಿಮೆ ಆಗ್ತಾ ಉಂಟು ಪ್ಲೇಸ್. ಹಾಗೆ ತುಂಬ ಉಪದ್ರ ಆಗ್ತಾ ಉಂಟು. ಭಯದ ವಾತಾವರಣ ಏನಾದರೂ ಆಗಿದೆಯಾ? ಭಯದ ಅಂದರೆ ಅವರು ಕೇಳಲಿಕ್ಕೆ ಹೋದರೆ ಹೇಳ್ತಾರೆ, ನಾವು ನಿಮ್ಮನ್ನು ಆ ಥರ ಮಾಡ್ತೇವೆ, ಈ ಥರ ಮಾಡ್ತೇವೆ, ಹೊಡಿತೇವೆ, ಹಾಗೆಲ್ಲ ಹೇಳ್ತಾರೆ. ಹಾಗೆ ಈಗ ಯಾರಿಗೆಲ್ಲ ನೀವು ಕಂಪ್ಲೇಂಟ್ ಮಾಡಿದ್ದೀರಿ? ಕಂಪ್ಲೇಂಟ್ ತುಂಬ ಕಡೆ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಎಷ್ಟು ಜನ ಮರಳು ಅಲ್ಲಿ ತೆಗಿತಾ ಇದ್ದಾರೆ? ಯಾವ ರೀತಿ ಅವರು ವ್ಯವಸ್ಥೆ ಇದೆ? ವ್ಯವಸ್ಥೆ ಅಂದರೆ 5 ವರ್ಷದಿಂದ ತುಂಬ, ಅಂದರೆ ನಾವು ಲೆಕ್ಕ ಮಾಡಲಿಕ್ಕೆ ಹೋಗಲಿಲ್ಲ, ಅಂದರೆ ತುಂಬ ಕಾಣ್ತದಲ್ಲ ನಮಗೆ ಅಲ್ಲಿ ತೆಗೆಯುವ ದೋಣಿಗಳೆಲ್ಲ ತುಂಬ ಇರ್ತದೆ. ಮತ್ತು ಅವರು ಯಾರ ಮಾತು ಕೇಳುವುದಿಲ್ಲ, ಅವರದ್ದೇ ಮಾಡ್ತಾ ಇರ್ತಾರೆ ಅವರು. ಹಾಂ, ಕೊಡ್ತಾ ಇದ್ದಾರಲ್ಲ ಮನವಿ ಎಲ್ಲ ಕಡೆ. ಅದೇ ಎಂಥ ಆ್ಯಕ್ಷನ್ ತಗೊಳ್ತಾರೋ ನೋಡಬೇಕಷ್ಟೆ. ನಂದು ಹೆಲೆನ್ ಡಿಸೋದ ಅಂತ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.